ಇವತ್ತು ಅಕಸ್ಮಾತ್ ನಾನು ಏನಾದರೂ ಆಗಿದ್ದೇನೆ ಅಂತ ಹೇಳಿ ಆದರೆ ಅದು ನಿಮ್ಮೆಲ್ಲರ ಪರಿಶ್ರಮದಿಂದ. ಸಂಘಟನೆಯ ಹೋರಾಟದಲ್ಲಿ ಹೆಜ್ಜೆ ಹೆಜ್ಜೆಗೆ ನನ್ನ ಜೊತೆ ನಿಂತುಕೊಂಡ ಆ ಹೋರಾಟವನ್ನು ಯಶಸ್ವಿ ಮಾಡಿದವರು ಯಾರಾದರೂ ಇದ್ದರೆ ಅದು ನೀವೇ. ಅದು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅಲ್ಲ. ಅದು ನಿಮ್ಮ ಧ್ವನಿಯಾಗಿ ನೀವು ವಹಿಸಿಕೊಟ್ಟಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುಂದೆ ನಿಂತುಕೊಂಡು ನಾನು ನನ್ನ ಕೆಲಸವನ್ನು ಕರ್ತವ್ಯವನ್ನು ಮಾಡಿದ್ದೇನೆ ಬಿಟ್ಟರೆ ನಿಮ್ಮೆಲ್ಲರ ಹೋರಾಟ, ತ್ಯಾಗ, ಪರಿಶ್ರಮದ ಆ ಒಂದು ಕಾರಣದಿಂದಾಗಿ ಇವತ್ತು ಸತ್ಯಜಿತ್ ಈ ಹಂತದಲ್ಲಿ ಬಂದು ನಿಂತಿದ್ದೇನೆ. ಹಾಗಾಗಿ ಇವತ್ತು ತಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ, ನಾನು ಅಭಿನಂದನೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಏನು ಮಾತನಾಡಬೇಕು ಅಂತ ಹೇಳಿಕೊಂಡು ಇವತ್ತು ಗಂಟಲು ಕಟ್ತಾ ಇದೆ. 6 ವರ್ಷದಿಂದ ಇಡೀ ಪರಿವಾರದ ಯಾವುದೇ ಸಂಘಟನೆಯಲ್ಲಿ ಯಾವುದೇ ಜವಾಬ್ದಾರಿ ಇಲ್ಲದಿದ್ರು, ಯಾವುದೇ ಅಧಿಕಾರದ ಸ್ಥಾನ ಇದರಲ್ಲಿ ಇಲ್ಲದೇ ಇದ್ರು, ನನ್ನ ಜೊತೆ ಬಂದು ನಿಂತರೆ ನಾಳೆ ಏನಾದರೂ ಸಮಸ್ಯೆ ಆಗಬಹುದು ಅಂತ ಹೇಳಿಕೊಂಡು ಒಂದಷ್ಟು ಅರಿವಿದ್ರು ಕೂಡ ಅದೆಲ್ಲವನ್ನು ಬದಿಗೊತ್ತಿ ನನಗೆ ಧೈರ್ಯವನ್ನು, ವಿಶ್ವಾಸವನ್ನು ತುಂಬಿಸಲಿಕ್ಕೆ ನನ್ನ ಜೊತೆ ಇವತ್ತು ಬಂದು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಿಂತಿದ್ದೀರಿ. ಇದಕ್ಕಿಂತ ಹೆಚ್ಚಿನ ಬಲ, ನೈತಿಕ ಬಲ ನನಗೆ ಇನ್ನೊಂದಿಲ್ಲ. ಹಿರಿಯರ ಜೊತೆ ಮಾತನಾಡುವ ಕೂಡ ಹೇಳಿದೆ ನಾನು, ನನಗೆ ಒಬ್ಬ ಶಾಸಕನಾಗಿ, ಸಂಸದನಾಗಿ, ಮಂತ್ರಿಯಾಗಿ ಆಗಬೇಕಾದ್ದು ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಿನ ಪ್ರೀತಿ, ಗೌರವವನ್ನು ಈ ಸಮಾಜ ನನಗೆ ಯಾವತ್ತೋ ಕೊಟ್ಟಿದೆ. ನನಗೆ ಆ ಸ್ಥಾನ ನನಗೇನು ಅವಶ್ಯಕತೆ ಇಲ್ಲ. ನನ್ನ ವೈಯಕ್ತಿಕ ಜೀವನಕ್ಕೂ ಅದು ಅವಶ್ಯಕತೆ ಇಲ್ಲ. ಅದು ವೈಯಕ್ತಿಕ ಜೀವನವನ್ನು ಕೂಡ ಸಾಗಿಸುವಷ್ಟು ಸಶಕ್ತ ಇವತ್ತು ಏನೇ ಸಾಲಗಳಿದೆ ಅದನ್ನು ನಿಭಾಯಿಸುವಷ್ಟು ಸಶಕ್ತ ಇವತ್ತು ನಾನು ದೇವರದಿಂದ ಆಗಿದ್ದೇನೆ. ನನಗೆ ಮನೆಯಲ್ಲೂ ಏನು ಕೊರತೆ, ವೈಯಕ್ತಿಕ ಜೀವನಕ್ಕೆ ಏನು ಕೊರತೆ ಇಲ್ಲ. ಅದೇ ಕಾರ್ಯಕರ್ತರು ಒಂದು ಹಂತದಲ್ಲಿ ಅಪೇಕ್ಷೆ ಪಟ್ಟರು. ಯಾಕೆ ಅಪೇಕ್ಷೆ ಪಟ್ಟರು ಅಂತ ಕೇಳಿದ್ರೆ, ನೀವೇ ಅಪೇಕ್ಷೆ ಪಟ್ಟಿರುವಂಥದ್ದು. ಯಾವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು, ಸವಾಲಿನ ಮೇಲೆ ಸವಾಲುಗಳು, ಸವಾಲಿನ ಮೇಲೆ ಸವಾಲುಗಳು ಈ ಸಮಾಜಕ್ಕೆ ಬರಲಿಕ್ಕೆ ಪ್ರಾರಂಭ ಆಯಿತು. ಅದನ್ನು ಎದುರಿಸಲಿಕ್ಕೆ, ಅದನ್ನು ನಿಭಾಯಿಸಲಿಕ್ಕೆ ರಾಜಕೀಯದಲ್ಲಿ ಜವಾಬ್ದಾರಿದಂತಹ ವ್ಯಕ್ತಿಗಳು ಚಿಂತನೆಯನ್ನೇ ಮಾಡಲಿಲ್ಲ. ಕೇವಲ ಸಂಘಟನೆಯ ಬಲವನ್ನು ಇಟ್ಟುಕೊಂಡು, ಸಂಘಟನೆಯ ಶಕ್ತಿಯನ್ನು ಇಟ್ಟುಕೊಂಡು ಅದರ ಮುಖಾಂತರವೇ ಸಮಾಜದ ಇದ್ದವರ ಮುಂದೆ ಕೈ ಚಾಚಿ ಅದನ್ನು ನಿಭಾಯಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. 16 ವರ್ಷಗಳ ಹಿಂದೆ ಅವತ್ತು ಮೊದಲ ಬಾರಿಗೆ ತಾವೆಲ್ಲರೂ ಅಪೇಕ್ಷೆ ಪಟ್ರಿ. ಅನಂತವಿನ ಮನೆಯ ಆ ಪ್ರಕರಣ ಇರಬಹುದು, ಕ್ಯಾಂಡಲ್ ಸಂತುವಿನ ಮನೆಯ ವ್ಯವಸ್ಥೆಗಳು ನಿಭಾಯಿಸುವಂಥದ್ದಿರಬಹುದು, ಇನ್ನಷ್ಟು ಕಾರ್ಯಕರ್ತರಂತ ಹೊರೆಗಳು ಬಂದಾಗ, ರಾಜಕೀಯ ಸ್ಪಂದನೆ ಇಲ್ಲದಿದ್ದಾಗ, ಸಮಾಜದ ಸಹಾಯದಿಂದ ಮಾಡಬೇಕನ್ನೋ ಪರಿಸ್ಥಿತಿ ಬಂದಾಗ ಮೊದಲನೇದಾಗಿ ಬಂದದ್ದು ಕಾರ್ಯಕರ್ತರ ನೋಡಿ. ಸತ್ಯಣ್ಣ, ನಿಮ್ಗೊಬ್ಬರಿಗೆ ಇದನ್ನು ಹೊರೆಯನ್ನು ಹೊತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅಕಸ್ಮಾತ್ ನೀವು ರಾಜಕೀಯಕ್ಕೆ ಹೋದ್ರೆ ಇದೊಂದಷ್ಟು ಸುಲಭ ಆಗಬಹುದು. ನಮ್ಮ ಸ್ವರ ಕೂಡ, ನಮ್ಮ ಸಮಸ್ಯೆಗಳು ಕೂಡ ಗೊತ್ತಿದ್ದವರು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿಲ್ಲ. ಕಾರ್ಯಕರ್ತರ ಮನೆಗಳ ಸಮಸ್ಯೆಗಳು ಗೊತ್ತಿದ್ದವರಿಲ್ಲ. ನಿಮ್ಗಾದ್ರೆ ಅದರ ಸಂಪೂರ್ಣ ಪರಿಚಯ ಇದೆ. ಹಾಗಾಗಿ ನೀವು ರಾಜಕೀಯಕ್ಕೆ ಹೋಗಬೇಕು ಅಂತ ಹೇಳಿಕೊಂಡು ಅವತ್ತು ಅಪೇಕ್ಷೆ ಇಟ್ಟರೆ, ಆದರೆ ಹೋದಾಗ ಅಲ್ಲಿ ಸಂಘಟನೆ ಕೂಡ ತೀರ್ಮಾನ ಮಾಡಿ ಕಳಿಸಿದಾಗ ಅಲ್ಲಿ ಬಂದಂತಹ ಪ್ರತಿಕ್ರಿಯೆಗಳು ಅದು ಬೇರೆಯೇ ರೀತಿ ಇತ್ತು. ಯಾಕೋ ಅವತ್ತಿಗೂ ಕೂಡ ಸತ್ಯ ದುಡಿತಲೇ ಇರಬೇಕು, ಸತ್ಯ ಸಂಘಟನೆ ಮಲ್ಲೇ ಇರಬೇಕು, ರಾಜಕೀಯಕ್ಕೆ ಬರಬಾರ್ದು ಅನ್ನೋಂಥ ಒಂದು ನಿರ್ಣಯ ಅಲ್ಲಿ ರಾಜಕೀಯದ ವ್ಯವಸ್ಥೆಯಲ್ಲಿ ಇದ್ದವರದ್ದು ಇದ್ದ ಹಾಗೆ ಇತ್ತು. ಆದರೆ ಸಂಘಟನೆಯ ಜವಾಬ್ದಾರಿ ಅಂತ ಹೇಳಿಕೊಂಡು ಅವಕಾಶ ನಿರಾಕರಣೆ ಆದರೂ ಕೂಡ ಅದರ ಬಗ್ಗೆ ಯಾವುದೇ ಚಕಾರ ಎತ್ತದೆ ನಾನು ಸಂಘಟನೆಯಲ್ಲಿ ಮುಂದುವರಿಸಿಕೊಂಡು ಬಂದೆ.
ಮತ್ತೆ 8 ವರ್ಷದ ಹಿಂದೆ ಯಾವ ಹೋಮ್ ಸ್ಟೇಯ ಘಟನೆ ನಡೆಯಿತು, 36 ಜನ ಕಾರ್ಯಕರ್ತರು 13 ತಿಂಗಳುಗಳ ಕಾಲ ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ಬಂತು. ನಮ್ಮವರೇ ಇದ್ದಂಥವರು, ನಮ್ಮವರೇ ಆಗಿದ್ದಂಥವರು, ಅಧಿಕಾರದಲ್ಲಿದ್ದವರು ಎಲ್ಲರೂ ಕೂಡ ವಿರುದ್ಧವಾಗಿ ನಿಂತುಕೊಂಡು ಒಳಗಿದ್ದವರನ್ನು ಹೀನಾಯವಾಗಿ ಅವರ ಬಗ್ಗೆ ತೆಗಳುವುದನ್ನು ಪ್ರಾರಂಭ ಮಾಡಿದ್ರು. ಇನ್ನಷ್ಟು ಸಮಯ ಅವರು ಜೈಲಿನಲ್ಲಿ ಇರುವಂತಹ ವ್ಯವಸ್ಥೆಗಳು ನಿರ್ಮಾಣ ಆಯಿತು. ಅದರ ಜೊತೆಯಲ್ಲಿ ಬೇರೆ 2 ಮೊಕದ್ದಮೆಗಳ ಹೊರೆ ಹೈಕೋರ್ಟ್ನಲ್ಲೂ ಬಂತು. 16 ಲಕ್ಷಗಳ ಖರ್ಚುಗಳು ಮತ್ತೊಮ್ಮೆ ಬಂದಾಗ ಅವತ್ತು ಮತ್ತೊಮ್ಮೆ ತಾವೆಲ್ಲರೂ ಅಪೇಕ್ಷೆ ಪಟ್ರಿ. ಹೀಗೆ ಬಿಟ್ರೆ ಆಗುದಿಲ್ಲ ಸತ್ಯಣ್ಣ, ನೀವು ಹೋಗಬೇಕು, ಮತ್ತೆ ರಾಜಕೀಯಕ್ಕೆ ಹೋಗಬೇಕು, ನೀವು ಪ್ರಯತ್ನ ಮಾಡಿ. ಹಿಂದುತ್ವದ ಸಂಘಟನೆಯ ಕಾರ್ಯಕರ್ತರ ನೋವು ಏನು, ಕಷ್ಟ ಏನು, ಸಮಸ್ಯೆ ಏನು, ಅವರ ಮನೆಗಳ ಸಮಸ್ಯೆ ಏನು, ಯಾವ್ಯಾವ ಕಾರ್ಯಕರ್ತರು ಸಮಾಜಕ್ಕೋಸ್ಕರ 2 ವರ್ಷ 4 ವರ್ಷ 7 ವರ್ಷ ಜೈಲಿನಲ್ಲಿ ಇದ್ದು ಬಂದಿದ್ದಾರೆ, ಆ ಕಾರ್ಯಕರ್ತರ ಮನೆಗಳ ಸಮಸ್ಯೆಗಳು ಏನು, ಅದನ್ನು ನಿಭಾಯಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಕನಿಷ್ಠ ಪರಿಜ್ಞಾನ ಇಲ್ಲದವರು, ಒಂದು ಚೂರು ಅದರ ಬಗ್ಗೆ ಯೋಚನೆ ಇಲ್ಲದವರೇ ಇವತ್ತು ಅಧಿಕಾರದಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಇನ್ನೂ ನೀವು ಕೂತ್ರೆ ಆಗೋದಿಲ್ಲ ಅಂತ ಹೇಳಿದ್ರು. ಮಾತನಾಡಿದಾಗ ಬಂದ ಉತ್ತರ ಏನು ಅಂತ ಕೇಳಿದ್ರೆ, ಸಂಘಟನೆಯಿಂದ ರಾಜಕೀಯಕ್ಕೆ ಕಳಿಸಿಕೊಡುವುದಷ್ಟೇ ಮಾಡಬಹುದು, ಏನು ಜವಾಬ್ದಾರಿ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಶಾಸಕನ ಸ್ಥಾನ ಕೊಡಬೇಕು, ಸಂಸದಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿಕೊಂಡು ಹೇಳಲಿಕ್ಕಾಗೋದಿಲ್ಲ. ನೀನು ಫಸ್ಟ್ ರಾಜಕೀಯದಲ್ಲಿ ಜವಾಬ್ದಾರಿ ತಗೋ, ಅಲ್ಲಿ ದುಡಿದು ಆನಂತರ ಆ ಸ್ಥಾನದ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದ್ರು. ಅವತ್ತು ಮನಸ್ಸಿಗೆ ಒಂದಷ್ಟು ನೋವಾಗಿತ್ತು. ಯಾಕಂತ ಹೇಳಿದ್ರೆ ನನ್ನ ಕಣ್ಣ ಮುಂದೆ ಉದಾಹರಣೆ ಇತ್ತು. ಪರಿವಾರದ ಯಾವುದೇ ಸಂಘಟನೆಯಲ್ಲಿ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲದಂತಹ ವ್ಯಕ್ತಿಗಳು ಏಕಾಏಕಿ ಈ ಶಾಸಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ಲಿಕ್ಕೆ ಕೂಡ ಅವಕಾಶವನ್ನು ಪಡ್ಕೊಳ್ತಾರೆ, ಸಂಸದನ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶವನ್ನು ಪಡ್ಕೊಳ್ತಾರೆ. ಸಂಘಟನೆಯಲ್ಲಿದ್ದವರು ನೇರವಾಗಿ ಸಂಘಟನೆಯಿಂದ ಶಾಸಕ ಸ್ಥಾನಕ್ಕೆ ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಂತಹ 16 ಉದಾಹರಣೆ ನನ್ನ ಕಣ್ಣು ಮುಂದೆ ಇತ್ತು. ಅರೆ ನಂಗೆ ಬಂದೊಂದು ಮಾತ್ರ, ಜವಾಬ್ದಾರಿ ತಗೊಂಡು ದುಡಿದು ಆಮೇಲೆ ಅದರ ಆಧಾರದ ಮೇಲೆ ಆ ಸ್ಥಾನಕ್ಕೆ ನೀನು ಹೋಗಬಹುದು ಅಂತ ಹೇಳಿಕೊಂಡು ಕಾರ್ಯಕರ್ತರಿಗೋಸ್ಕರ ಭಾರವಾದ ಮನಸ್ಸನ್ನು ಒಪ್ಕೊಂಡೆ. ಹೇಳಿದ್ರು 10 ವರ್ಷದ ಸಂಘ, 26 ವರ್ಷದ ನನ್ನ ಹಿಂದೂ ಜಾಗರಣ ವೇದಿಕೆಯ ಸಣ್ಣ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಅವರೆಲ್ಲರೂ ಇವತ್ತು ಇಡೀ ರಾಜ್ಯದಿಂದ ಇವತ್ತು ಬಂದ್ರಿ. ಇಲ್ಲಿ ಯಾವ ರೀತಿ ನನ್ನ ಜೀವನವನ್ನು ಪಣವಾಗಿಟ್ಟು ಈ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದೆ ಅಂತ ಹೇಳಿಕೊಂಡು ಅನೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಹಿಂದುತ್ವದ ಹೋರಾಟದಲ್ಲಿ ಇದ್ದವರಿಗೊಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ಸರ್ಕಾರದಿಂದ ಅಧಿಕೃತವಾಗಿ ಗನ್ಮೆನ್ ಅಕಸ್ಮಾತ್ ಏನಾದರೂ ಬಂದಿದ್ರೆ ಅದು ಮೊದಲು ಬಂದದ್ದು ನನಗೆ. ಅದು ಮೊದಲು ಬಂದದ್ದು ನನಗೆ. ಈ ರೀತಿ ಮನೆ, ಕುಟುಂಬ, ವ್ಯವಹಾರ ಎಲ್ಲವನ್ನು ಪಕ್ಕಕ್ಕಿಟ್ಟು ಮೊದಲು ಸಮಾಜ ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಇದ್ದವನಿಗೆ ಅವಕಾಶ ಕೇಳಿದಾಗ ಮೊದಲು ಜವಾಬ್ದಾರಿ ತಗೋ ಅಂತ ಹೇಳಿದ್ರು. ತಗೊಳ್ಳಿಕ್ಕೆ ಹೋದಾಗ ಯಾವ ಜವಾಬ್ದಾರಿ ಕೊಟ್ಟರು ಅಂತ ಹೇಳಿದ್ರೆ ನೇರ ಜವಾಬ್ದಾರಿ ಕೊಡ್ಲಿಲ್ಲ. ಹಿಂದುತ್ವಕ್ಕೆ ಅಂತ ಹೇಳಿಕೊಂಡು ಜೀವನವನ್ನು ಇಟ್ಟುಕೊಂಡು ಬದುಕಿದವನಿಗೆ ಹಿಂದುಳಿದ ವರ್ಗಕ್ಕೆ ಕಳಿಸ್ತಾರೆ. ಮೊದಲು ನನ್ನ ಜಾತಿಗೆ ದುಡಿದವರು ಅಕಸ್ಮಾತ್ ಯಾರಾದರೂ ಇದ್ರೆ ಅದು ಇದೇ ವ್ಯವಸ್ಥೆ. ಹಿಂದುಳಿದ ವರ್ಗದ ಜವಾಬ್ದಾರಿಯನ್ನು ಕೊಟ್ಟರು. ಅದು ಇವರು ಕೊಟ್ಟಿರೋದಲ್ಲ. ಅನಂತಕುಮಾರ್ ಹೆಗ್ಡೆ ಅವರು ರಾಜ್ಯ ಉಪಾಧ್ಯಕ್ಷರಾಗಿದ್ದರು. ಅವರು ಹೇಳಿದ್ರು, ಸತ್ಯ ಬೇರೆ ಯಾವುದೂ ಇಲ್ಲ, ತಗೋ ಇದನ್ನು, ಒಂದು ಸರಿ ಒಳಗೆ ಬಾ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಮನಸ್ಸಿಲ್ಲದಿದ್ರು ಒಪ್ಕೊಂಡೆ. ಮನಸ್ಸಿಲ್ಲ ಅಂತ ಹೇಳಿ ಸುಮ್ಮನೆ ಕೂತಿಲ್ಲ. ಅದರಲ್ಲೂ ಇದ್ದುಕೊಂಡು ಇವತ್ತಿನ ತನಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಜ್ಯ ಸಮಾವೇಶಗಳಿಗೆ ಪಕ್ಷದಿಂದ 1,000ಕ್ಕಿಂತ ಹೆಚ್ಚು ಜನರನ್ನು ಕರ್ಕೊಂಡು ಹೋಗಿಲ್ಲ. 5,000 ಜನರನ್ನು ಒಂದು ರಾಜ್ಯ ಸಮಾವೇಶಕ್ಕೆ
ಪಕ್ಷದಿಂದ ಒಂದೇ ಒಂದು ರೂಪಾಯಿಯನ್ನು ಪಡ್ಕೊಳ್ಳದೆ ವ್ಯವಸ್ಥೆ ಆದ ವ್ಯವಸ್ಥೆ ಎಲ್ಲವನ್ನು ನಾನೇ ನಿಭಾಯಿಸಿಕೊಂಡು ಉಳಿದವರ ಹತ್ರ ಕೇಳಿಕೊಂಡು ಮತ್ತೆ ಅದನ್ನು ಮಾಡಿದೆ. 5,000ಕ್ಕೆ ಹೆಚ್ಚು ಜನರನ್ನು ಕರ್ಕೊಂಡು ಹೋದೆ. ಯಾವ ಹಿಂದುಳಿದ ವರ್ಗದ ಮೋರ್ಚಾ ತಾಲೂಕಿಗೆ ಸೀಮಿತ ಆಗ್ತಾ ಇತ್ತು, ಅದನ್ನು ಗ್ರಾಮ ಪಂಚಾಯತ್ ಮಟ್ಟಕ್ಕೆ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಕೆಲಸವನ್ನು ಮಾಡಿದೆ. ಅಷ್ಟೆಲ್ಲವನ್ನು ಮಾಡಿಕೊಂಡು ಮತ್ತೆ ಶಾಸಕ ಸ್ಥಾನದ ಟಿಕೆಟ್ ಕೇಳುವಂತಹ ಆ ಸಂದರ್ಭದಲ್ಲಿ ಹಿರಿಯರ ಮುಂದೆ ಕೂತಾಗ ನೇರವಾಗಿ ಬಂದ ಮಾತು ಏನು ಅಂತ ಕೇಳಿದ್ರೆ ಉತ್ತರಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಆಗೊಂದು ಮಾತನ್ನು ಹೇಳಿದೆ ನಾನು. ಹಿಂದುತ್ವ ಪ್ರಮುಖ ಎಜೆಂಡಾ ಅಂತ ಹೇಳ್ತೀರಿ, ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ಒಂದು ಪ್ರಯೋಗಶಾಲೆ ಅಂತ ಹೇಳ್ತೀರಿ. ಇರುವಂತಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಹಿಂದುತ್ವಕ್ಕೋಸ್ಕರ ನನ್ನಷ್ಟು ಹೋರಾಟ ಮಾಡಿದವ ಇನ್ನೊಬ್ಬ ಇರ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಸೀಟ್ ಕೊಡ್ಲಿಕ್ಕೆ ಅದೊಂದೇ ಮಾನದಂಡ ಅಲ್ಲ ಅಂತ ಹೇಳಿದ್ರು. ಯಾವ್ದ ಹಿಂದುತ್ವ? ಯಾವ ಹಿಂದುತ್ವಕ್ಕೋಸ್ಕರ ನಿಮ್ಮಂತಹ ಕಾರ್ಯಕರ್ತರು ಇವತ್ತು ಮನೆಯರ ಬಗ್ಗೆ ಯೋಚನೆ ಮಾಡದೆ, ಕೆಲಸದ ಬಗ್ಗೆ ಯೋಚನೆ ಮಾಡದೆ, ಜೀವ ಪಣವಾಗಿಟ್ಟುಕೊಂಡು ಹೋರಾಟ ಮಾಡಿಕೊಂಡು ಮೊಕದ್ದಮ ಹಾಕಿಕೊಂಡು, ಅದು ಮತಾಂತರದ ವಿಚಾರ ಇರ್ಬೋದು, ಗೋಹತ್ಯೆ ವಿಚಾರ ಇರ್ಬೋದು, ಬೇರೆ ಬೇರೆ ಹಿಂದುತ್ವದ ಹೋರಾಟಗಳು ಅಪಮಾನ ಆದಾಗಿರ್ಬೋದು, ಯಾವುದನ್ನೂ ಯೋಚನೆ ಮಾಡದೆ, ಯಾವುದನ್ನೂ ಲೆಕ್ಕಿಸದೆ ಮೈ ಮೇಲೆ ಮೊಕದ್ದಮೆಗಳು ಹಾಕಿಕೊಂಡು ಜೈಲಿಗೆ ಹೋಗಿ ಬರ್ತಾ ಇದ್ದೀರಿ. ಆ ಹಿಂದುತ್ವ ಒಂದೇ ಮಾನದಂಡ ಅಲ್ಲ ಅಂತ ಒಂದು ಮಾತು ಬಂತು. ಚರ್ಚೆಗೆ ನಿಂತಿದ್ದ ಬಹುಶಃ ಎದುರಿದ್ದವರು ಯಾರು ಅಂತ ಹೇಳಿ ಯೋಚನೆ ಮಾಡದೆ ನಾನು ಮುಖಕ್ಕೆ ಉಗ್ದು ಬರ್ತಿದ್ದಂತ ಅಷ್ಟು ಸಿಟ್ಟು ಬಂತು. ಅದೇ ತಡ್ಕೊಂಡೆ, ಇಂತಹ ವ್ಯಕ್ತಿಗಳ ಹತ್ರ ಮಾತನಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿಕೊಂಡು ವಾಪಸ್ ಬಂದೆ. ನಾನು 5 ವರ್ಷದ ಹಿಂದೆ ಬೇರೆ ಯಾವುದೋ ಪಕ್ಷದಲ್ಲಿದ್ದುಕೊಂಡು ಸಂಘಕ್ಕೆ, ಚಿಂತನೆಗೆ, ಪ್ರಮುಖರಿಗೆ ಬೇಯ್ದುಕೊಂಡು ಬಂದಂತಹ ವ್ಯಕ್ತಿಗೆ ಆ ಸರಿ ಸೀಟು ಹೋದಾಗ ಆದ ನೋವು, ಮನಸ್ಸಿಗಾದ ನೋವು ಅಷ್ಟಿಷ್ಟಲ್ಲ. ಹಾಗಾಗಿ ಸುಮ್ಮನೆ ಕುಳಿತೆ. ಕೆಲವರು ಹೇಳ್ತಾರೆ, ಸತ್ಯರು ಪಕ್ಷದಿಂದ ಬಿಟ್ಟು ಹೋದ್ರು, ಪಕ್ಷದಿಂದ ಹೊರಗಡೆ ಹೋದ್ರು. ಇವತ್ತು ನಾನು ಉತ್ತರವನ್ನು ಕೊಡ್ತಾ ಇದ್ದೇನೆ. ಅದಕ್ಕೆ ಅನೇಕ ವಿಚಾರಗಳನ್ನು ಕಳೆದ 6 ವರ್ಷಗಳಿಂದ ಮನಸ್ಸಿನ ಒಳಗೆ ಇಟ್ಟುಕೊಂಡು, ಆ ತುಮುಲವನ್ನು ಮನಸ್ಸಿನೊಳಗೆ ಇಟ್ಟುಕೊಂಡು, ಆದರೂ ಸಂಘದ ಗೌರವದ ಪ್ರಶ್ನೆ, ಸಂಘಟನೆ ಗೌರವದ ಪ್ರಶ್ನೆ, ಯಾವತ್ತೂ ಇದು ನನ್ನಿಂದ ಹಾಳಾಗಬಾರದು ಅಂತ ಹೇಳಿಕೊಂಡು ಅನೇಕ ವಿಚಾರಗಳನ್ನು ಮನಸ್ಸಿನ ಒಳಗೆ ಇಟ್ಟುಕೊಂಡಿದ್ದೆ. ಇವತ್ತು ಯಾಕೆ ಹೇಳಲಿಕ್ಕೆ ಉದ್ಯುಕ್ತ ಆಗಿದ್ದೇನೆ ಅಂತ ಕೇಳಿದ್ರೆ, ಕಳೆದ 6 ವರ್ಷಗಳಲ್ಲಿ ಮತ್ತೆ ನನ್ನನ್ನು ನಡೆಸಿಕೊಂಡಂತಹ ರೀತಿ. ಪಕ್ಷೇತರ ಅವತ್ತು ನಿಲ್ಲಿ ಅಂತ ಹೇಳಿ ಬಂತು. ಆದರೆ ಯಾರ ವಿರುದ್ಧ, ಯಾವ ಚಿಂತನೆ ವಿರುದ್ಧ, ಯಾವ ಯೋಜನೆಗಳ ವಿರುದ್ಧ ನಮ್ದು ಹೋರಾಟ ನಡೆದಿತ್ತು, ನಾನು ಪಕ್ಷೇತರ ನಿಂತು ಅವರು ಗೆಲ್ಲುವುದು ಬೇಡ, ಅಂಥವರು ಗೆಲ್ಲುವುದು ಬೇಡ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವತ್ತು ವಾಪಸ್ ನಿಂತೆ. ನಾನು ಜವಾಬ್ದಾರಿ, ಏನಾದರೂ ಜವಾಬ್ದಾರಿ ಅಂತ ಮಾತು ಬಂದಾಗ ಇವತ್ತು ಜವಾಬ್ದಾರಿ ಕೊಡಿ ಅಂತ ಹೇಳಿಕೊಂಡು ಅವತ್ತು ಕೇಳಿದಾಗ, ಪಕ್ಷಕ್ಕೆ ದುಡಿ ನೀನು, ಚುನಾವಣೆ ಉಸ್ತುವಾರಿ ತಗೊಂಡು ದುಡಿ ನೀನು, ಜಿಲ್ಲೆದ್ದು ಚುನಾವಣೆ ಮುಗ್ದ ನಂತರ ಕೊಡ್ತೀವಿ ಅಂತ ಹೇಳಿದ್ರು. ಅವತ್ತು ಒಂದು ಮಾತನ್ನು ಹೇಳಿದೆ, ಯಾವ ನನ್ನ 37 ವರ್ಷದ ಈ ಒಂದು ಹಿಂದುತ್ವದ ಜೀವನಕ್ಕೆ ನೀವು ಬೆಲೆ ಕಟ್ಟಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ವೋ, ಇದರ ಮೇಲೆ ಬೆಲೆ ಕಟ್ಟಿ ನೀವು ಜವಾಬ್ದಾರಿ ಕೊಟ್ಟು ತಗೊಳ್ಳಿಕ್ಕೆ ನಾನು ಸಿದ್ಧ ಇದ್ದೇನೆ. ಚುನಾವಣೆಗೆ ದುಡಿಯೋ 37 ದಿನಗಳಿಗೊಂದು ಆಧಾರ ಆಗಿಟ್ಟುಕೊಂಡು ಅದರ ಆಧಾರದ ಮೇಲೆ ನನಗೆ ಕೊಡುವುದು ಬೇಡ ಅಂತ ಹೇಳಿಕೊಂಡು ಅವತ್ತು ನಾನು ಸುಮ್ಮನೆ ಕೂತೆ. ಕನಿಷ್ಠ ಆಗಿರೋದು ತಪ್ಪು, ನಮ್ಮಿಂದ ತಪ್ಪಾಗಿದೆ, ಸತ್ಯ, ನಿಂಗೆ ಅನ್ಯಾಯ ಆಗಿದೆ, ನಮ್ಮನ್ನು ಕ್ಷಮಿಸಿ ಬಿಡು, ದುಡಿ ಅಂತ ಹೇಳಿದ್ರು ನಾನು ದುಡಿತೇನೆ ಅಂತ ಹೇಳಿದೆ. ನಾನು ಅದನ್ನೂ ಮಾಡಲಿಲ್ಲ. ಚುನಾವಣೆಯ ನಂತರ ಸ್ವಲ್ಪ ಸಮಯ ಆಗಬೇಕಿದ್ರೆ ಒಂದ್ಸರಿ ಫೋನ್ ಬಂತು ಆಫೀಸಿಂದ, ಸಭೆ ಇದೆ ಬರಬೇಕು ಅಂತ ಹೇಳಿಕೊಂಡು. ಆಗ ನಾನು ಕೇಳಿದೆ, ಕಳೆದ 4 ತಿಂಗಳಿಂದ ನನಗೆ ಬಂದಿಲ್ಲ, ಯಾವುದೇ ಕರೆ ಬಂದಿಲ್ಲ, ನಾನು ಅಪೇಕ್ಷಿತ ಹೌದೋ ಅಲ್ಲೋ ಅಂತ ಹೇಳಿಕೊಂಡು ಇನ್ನೊಂದ್ಸರಿ ಕೇಳಿಕೊಂಡು ತಿಳಿಸಿ ಅಂತ ಹೇಳಿದ್ರೆ ಅರ್ಧ ಗಂಟೆಯಲ್ಲಿ ವಾಪಸ್ ಉತ್ತರ ಬರ್ತದೆ. ಇಲ್ಲ, ನೀವು ಆ ಸಭೆಗೆ ಬರುವ ಹಾಗಿಲ್ಲ, ನೀವು ಅದಕ್ಕೆ ಅಪೇಕ್ಷಿತರು ಅಲ್ಲ ಅಂತ ಹೇಳಿಕೊಂಡು. ಈ ಮಾತು ಬಂದ ಮೇಲೆ ಆ ಆಫೀಸಿಗೆ ನಾನು ಫೋನ್ ಬರದೆ ನಾನು ಹೇಗಾದ್ರೂ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ನೋಡಿ, ಹೇಳಿ ನೀವು. ಯಾವಾಗ ನೀವು ಅಪೇಕ್ಷಿತರಲ್ಲ, ನೀವು ಬರುವ ಹಾಗಿಲ್ಲ ಅಂತ ಹೇಳಿದ್ರು, ಆ ನಂತರ ಕರೆ ಬರದೆ ನಾನು ಕಚೇರಿಯ ಒಳಗೆ ಕಾಲಿಡುವುದಾದ್ರೂ ಹೇಗೆ? ಹಾಗಾಗಿ ಕಳೆದ 6 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಕಚೇರಿಗೆ ನಾನು ಕಾಲನ್ನು ಇಟ್ಟಿಲ್ಲ.
ಆ ನಂತರ ಜವಾಬ್ದಾರಿ ಬದಲಾವಣೆ ಆದಾಗ ಒಂದು ಮಾತು ನನ್ನ ಹತ್ರ ಕೇಳದೆ ಯಾವುದೇ ಜವಾಬ್ದಾರಿ ನನಗೆ ಕೊಡಲಿಲ್ಲ, ಇದ್ದ ಜವಾಬ್ದಾರಿಯಿಂದ ಬದಲಾವಣೆ ಮಾಡಿದ್ರು. ಯಾವುದೇ ಜವಾಬ್ದಾರಿ ಇಲ್ಲದೆ, ಯಾವುದೇ ಕರೆ ಇಲ್ಲದೆ ನಾನು ಹೋಗುವುದಾದ್ರೂ ಹೇಗೆ? ಅದಕ್ಕೋಸ್ಕರ ಲೋಕಸಭಾ ಚುನಾವಣೆ ಬಂದಾಗ ನೀವೆಲ್ಲರೂ ಮತ್ತೆ ನನ್ನ ಮೇಲೆ ಪ್ರೀತಿ ಇಟ್ಟುಕೊಂಡು ಇಡೀ ಕ್ಷೇತ್ರದಲ್ಲಿ ಅವತ್ತು 200-300 ಫ್ಲೆಕ್ಸ್ಗಳನ್ನು ನೀವಾಗಿ ಹಾಕಿದ್ರಿ, ಕಾರ್ಯಕರ್ತರ ಆಯ್ಕೆ ಅಂತ ಹೇಳಿಕೊಂಡು. ಅವತ್ತು ಹಿರಿಯರು ಯಡಿಯೂರಪ್ಪರವರು ಮನೆಗೆ ಕರೆಸಿದ್ರು. ಮನೆಯಲ್ಲೇ ಅವ್ರ ಜೊತೆ ತಿಂಡಿ ಮಾಡಿಕೊಂಡು ಒಂದು ಮಾತನ್ನು ಹೇಳಿದ್ರು, ಸತ್ಯ ಅದನ್ನು ತೆಗಿಸೋದನ್ನು, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಖಂಡಿತ ನಿನ್ನ ಜೊತೆ ನಾವಿದ್ದೇವೆ, ನಿಮಗೆ ಸರಿಯಾದ ಸೂಕ್ತ ಸ್ಥಾನಮಾನವನ್ನು ಕೊಡ್ತೇವೆ, ನಿಮಗೆ ವ್ಯವಸ್ಥೆಯನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ರು. ನಮ್ಮಲ್ಲೊಂದು ಮಾತಿದೆ, ಕೈಯಲ್ಲಿ ತುತ್ತು ಹಿಡ್ಕೊಂಡು ಕೊಟ್ಟ ಮಾತನ್ನು ಯಾರೂ ತಪ್ಪುದಿಲ್ಲ ಅಂತ ಹೇಳಿಕೊಂಡು, ತಿಂಡಿ ತಿಂತ ಹೇಳಿದ ಮಾತಿದು. ಹಿರಿಯರು ಬೇರೆ, ಅವರ ಮಾತಿಗೆ ಮನ್ನಣೆ ಕೊಟ್ಟು ತಿಂಡಿ ಮುಗಿಸಿಕೊಂಡು ಹೊರಗಡೆ ಬಂದು ಅದೇ ಕ್ಷಣದಲ್ಲಿ ಅವರ ಮನೆಯ ಜಗಲಿ ಮೇಲೆ ನಿಂತುಕೊಂಡು, ನಾನು ಒಂದೇ ₹1 ಕೊಟ್ಟಿರಲಿಲ್ಲ, ನಾನು ಒಂದೇ ₹1 ಖರ್ಚು ಮಾಡಿರಲಿಲ್ಲ, ಖರ್ಚು ಮಾಡಿದವರು ಎಲ್ಲರೂ ನೀವು ಕಾರ್ಯಕರ್ತರುಗಳು. ಮೊನ್ನೆ ಒಬ್ರು ಹೇಳಿದ್ರು, ಹಿಂದಿನ ದಿವಸ ಹಾಕಿದ್ವಿ ನಾವು ಫ್ಲೆಕ್ಸ್, ಆದರೆ ನಾನು ಒಂದು ಮಾತಿದ್ದು ಪಕ್ಷದ ಹಿರಿಯರೊಂದು ಕೇಳಿಕೊಂಡಿದ್ದಾರೆ, ವಿನಂತಿ ಮಾಡಿದ್ದಾರೆ, ದಯವಿಟ್ಟು ಪಕ್ಷಕ್ಕೆ ಮುಜುಗರ ಆಗೋ ಹಾಗೆ ಮಾಡೋದು ಬೇಡ, ದಯವಿಟ್ಟು ಅವರ ಮೇಲೆ ವಿಶ್ವಾಸ ಇಟ್ಟು ತೆಗೀರಿ ಅಂತ ಹೇಳಿದ ಮರುಕ್ಷಣದಲ್ಲಿ ನೀವೆಲ್ಲರೂ ಅದನ್ನು ತೆಗೆದ್ರಿ. ಆದರೆ ಆ ನಂತರ ಕಳೆದ 5 ವರ್ಷದಲ್ಲಿ ಅವರಿಂದ ಕೂಡ ಯಾವುದೇ ಒಂದು ಮಾತು ಬರಲಿಲ್ಲ. ಸತ್ಯ ಏನಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಇಷ್ಟು ನಮಗೋಸ್ಕರ ಕೆಲಸ ಮಾಡಿದವ, ದುಡ್ದವ, ಜೀವನವನ್ನಿಟ್ಟವ, ಈ ಮಾತು ಬರಲಿಲ್ಲ. ಬದಲಾಗಿ ಬಂದ ಮಾತುಗಳು ಏನಂತ ಕೇಳಿದ್ರೆ, ಸತ್ಯನನ್ನು ಮುಗಿಸಿದೆವು, ಸತ್ಯನನ್ನು ಮುಗಿಸಿದೆವು. ಸತ್ಯಂದು ಆಯ್ತು, ಮುಗಿಯಿತು, ಸತ್ಯ ಇನ್ನು ಸ್ಕ್ರ್ಯಾಪ್ ಅಂತ ಹೇಳಿದ್ರು. ಸತ್ಯನು ಸ್ಕ್ರ್ಯಾಪ್ ಅಂತ ನನ್ನ ಮಾತು ಮಂಗಳೂರು ಕೋರ್ಟ್ ಅಲ್ಲಿ ಬಂತು, 4 ಜನರ ಮುಂದೆ ಬಂತು ಮಾತು, ಸತ್ಯನನ್ನು ಮುಗಿಸಿದೆವು ಅಂತ ಹೇಳಿಕೊಂಡು. ಹೇಗಾಗಬೇಕು ಹೇಳಿ? ನಾನು ಅವತ್ತು ಶಾಸಕ ಸ್ಥಾನಕ್ಕೆ ಸ್ಪರ್ಧೆಗೆ ಅವಕಾಶ ಇಲ್ಲ ಅಂತ ಹೇಳಿ ಆದಾಗ ಬಂದ ಹಿರಿಯರಲ್ಲೊಂದು ಮಾತನ್ನು ಹೇಳಿದ್ದೆ. ನಾನು ಸ್ವಲ್ಪ ಸಮಯ ಕಾಯ್ತೇನೆ. ನಾನು ನನಗೆ ವೈಯಕ್ತಿಕವಾಗಿ ಏನೂ ಆಗಬೇಕಾದ್ದಿಲ್ಲ, ಕಾರ್ಯಕರ್ತರಿಗೋಸ್ಕರ, ಕಾರ್ಯಕರ್ತರ ಧ್ವನಿ ಆಗ್ಲಿಕ್ಕೋಸ್ಕರ, ಕಾರ್ಯಕರ್ತರ ವ್ಯವಸ್ಥೆಗೆ ಇನ್ನಷ್ಟು ಶಕ್ತಿ ತುಂಬಿಸುವುದಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ ಬದುಕು ಮೀಸಲಾಗಿಟ್ಟ ಕಾರ್ಯಕರ್ತರ ಮನೆಗಳನ್ನು ಇದನ್ನು ನೋಡಿಕೊಳ್ಳೋದಕ್ಕೋಸ್ಕರ ಇನ್ನಷ್ಟು ಶಕ್ತಿಗೋಸ್ಕರ ನಾನು ಇವತ್ತು ಬಂದಿದ್ದೇನೆ, ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೋಸ್ಕರ ಅಲ್ಲ. ಆದರೆ ಯಾವ ಹಿಂದುತ್ವದ ನೆಲದಲ್ಲಿ, ಯಾವ ಹಿಂದುತ್ವದ ಪ್ರಯೋಗಶಾಲೆಯಲ್ಲಿಯೇ ಇದಕ್ಕೆ ಅನ್ಯಾಯ ಆಗ್ತಾ ಇದೆ, ಅಪಮಾನ ಆಗ್ತಾ ಇದೆ, ಎಲ್ಲೋ ಹೊರಗಡೆಯಿಂದ ಬಂದವರಿಗೆ ಇಲ್ಲಿ ಅವಕಾಶ ಆಗ್ತಾ ಇದೆ, ಇದನ್ನು ಸಹಿಸಿಕೊಂಡು ಬೇರೆಯವರು ಕೂರ್ಬೋದು, ಸತ್ಯ ಇದನ್ನು ಸಹಿಸಿಕೊಂಡು ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯದನ್ನು ಸಹಿಸಿಕೊಂಡು ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ರಾಜಕೀಯ ಮತ್ತು ಸಾಮಾಜಿಕ ಬಲಿದಾನಕ್ಕೆ ನಾನು ಸಿದ್ಧ ಆಗಿದ್ದೇನೆ. ಇದೇ ಮಾತನ್ನು ಹೇಳಿದೆ ನಾನು. ಇಡೀ ರಾಜ್ಯದ್ದು ನಾನು ಹೇಳುವುದಿಲ್ಲ, ಕನಿಷ್ಠ ಕರಾವಳಿಯ 2 ಜಿಲ್ಲೆಯಲ್ಲಿ ಯಾವ ತತ್ವದ, ಸಿದ್ಧಾಂತದ, ವಿಚಾರದ ಆಧಾರದ ಮೇಲೆ ಪಕ್ಷ ಬೆಳೆದು ಬಂದಿದೆ, ಆ ತತ್ವ, ಸಿದ್ಧಾಂತ, ವಿಚಾರಗಳಿಗೆ ಇಲ್ಲಿ ಬೆಲೆ ಸಿಗಲಿಲ್ಲ ಅಂತ ಹೇಳಿ ಆದ್ರೆ ನನ್ನ ರಾಜಕೀಯ ಮತ್ತು ಸಾಮಾಜಿಕ ಬಲಿದಾನಕ್ಕೆ ನಾನು ಸಿದ್ಧ ಆಗಿದ್ದೇನೆ. ಮುಂದಿನ ಹೋರಾಟ ಈ ವಿಚಾರಗಳನ್ನು ಸರಿ ಮಾಡೋದಕ್ಕೋಸ್ಕರ, ಈ ಅವ್ಯವಸ್ಥೆಯನ್ನು ವ್ಯವಸ್ಥೆಯ ದಾರಿಗೆ ತರುವುದಕ್ಕೋಸ್ಕರವೇ ನನ್ನ ಹೋರಾಟ. ನೆನಪಿಟ್ಕೊಳ್ಳಿ, ಸ್ವಲ್ಪ ಸಮಯ ಅವಕಾಶವನ್ನು ಕೊಡ್ತೇನೆ. ಇಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ಹಿಂದುತ್ವದ ಹೋರಾಟಗಾರರಿಗೆ ಮತ್ತು ಹಿಂದುಳಿದ ವರ್ಗ ಎರಡಕ್ಕೂ ಇಲ್ಲಿ ಗೌರವ ಸಿಗಬೇಕು. ಅದಕ್ಕೋಸ್ಕರ ನನ್ನ ಹೋರಾಟ ಮೀಸಲಾಗಿರುತ್ತೆ ಅಂತ ಹೇಳಿದೆ ನಾನು. ಯಾವಾಗ ಈ ಮಾತುಗಳು ಬಂತೋ, ಸತ್ಯನನ್ನು ಮುಗಿಸಿದೆವು, ಸತ್ಯ ಸ್ಕ್ರ್ಯಾಪ್ ಅಂತ ಹೇಳಿಕೊಂಡು, ಆವಾಗ ಇದಕ್ಕೊಂದು ಉತ್ತರ ಕೊಡಬೇಕು ಅಂತ ಅನಿಸ್ತು. ಯಾಕಂತ ಹೇಳಿದ್ರೆ, ಸತ್ಯ ಬೆಳೆದದ್ದು ಎಲ್ಲಿ ಅಂತ ಕೇಳಿದ್ರೆ, ಸತ್ಯ ಬೆಳೆದದ್ದು ರಸ್ತೆಯಲ್ಲಿ. ಸತ್ಯ ಬೆಳೆದದ್ದು ರಸ್ತೆಯಲ್ಲಿ ನಿಮ್ಮೆಲ್ಲರ ಕಾರ್ಯಕರ್ತರ ಸಹಕಾರದಿಂದ, ನಿಮ್ಮೆಲ್ಲರ ಕಾರ್ಯಕರ್ತರ ಮಧ್ಯದಲ್ಲಿ ನಿಂತುಕೊಂಡು ಹೋರಾಟ ಮಾಡಿಕೊಂಡು ರಸ್ತೆಯಲ್ಲಿ ಬೆಳೆದು ಬಂದವ ನಾನು.
ಹೇಗೆ ಸಂಘಟನೆಯನ್ನು ಕಟ್ಟಬೇಕು, ಹೇಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಬಹುಶಃ ಇವತ್ತು ಧೈರ್ಯದಿಂದ ನಾನು ಹೇಳ್ತೇನೆ, ಇವತ್ತು ಸಂಘಟನೆಯಲ್ಲಿರುವ ಯಾವ ನಾಯಕರಿಗೂ ಡಾಕ್ಟರ್ ಒಂದಷ್ಟು ಬೆಳವಣಿಗೆಯನ್ನು ಬಿಟ್ಟರೆ ಬೇರೆ ಯಾರಿಗೂ ಅದರದ್ದು ಅಷ್ಟು ಗೊತ್ತಿರಲಿಕ್ಕಿಲ್ಲ. ಅಷ್ಟು ವಿಶ್ವಾಸ ನನಗಿದೆ, ಅವರೆಲ್ಲರಿಗಿಂತ ಚೆನ್ನಾಗಿ ಸಂಘಟನೆ ಹೇಗೆ ಕಟ್ಟಬೇಕು ಅಂತ ಹೇಳಿಕೊಂಡು ಗೊತ್ತಿರುವ ನಾನು. ಸಮಾಜದ ಕೆಲಸಕ್ಕೋಸ್ಕರ ಅಂತ ಹೇಳಿದೆ ಸಮಾಜದ ಸಂಘಟನೆಯನ್ನು ಪ್ರಾರಂಭ ಮಾಡಿದೆ. ಇವತ್ತು ಶಿವಮೊಗ್ಗಕ್ಕೆ ನೀವು ಹೋದರೆ ಹೇಳ್ತಾರೆ, ಬಂಗಾರಪ್ಪನವರ ಕಾಲದ ನಂತರ ಅಂತಹ ಒಂದು ಕಾರ್ಯಕ್ರಮವನ್ನು ನಾವು ಶಿವಮೊಗ್ಗದಲ್ಲಿ ನೋಡಿಲ್ಲ. ಬಂಗಾರಪ್ಪನವರು ರಾಜಕೀಯ ಕಾರ್ಯಕ್ರಮ ಮಾಡಿದ್ರು, ಅದೇ ಸಮಾಜದ ಕಾರ್ಯಕ್ರಮವನ್ನು ಅದೇ ರೀತಿಯಲ್ಲಿ ಮಾಡಿದ್ರೆ ಅಂತಹ ಒಂದು ಕಾರ್ಯಕ್ರಮ ಆಗಿದ್ರೆ ಅದು ಸತ್ಯಜಿತ್ ರಾಜ್ಯಾಧ್ಯಕ್ಷ ಆಗಿರುವಂತಹ ನಾರಾಯಣಗುರು ವಿಚಾರ ವೇದಿಕೆ ನೇತೃತ್ವದಲ್ಲಿ ಆಯಿತು ಅಂತ ಹೇಳಿಕೊಂಡು ಇವತ್ತು ಶಿವಮೊಗ್ಗ ಜನ ಇವತ್ತು ಹೇಳುವ ರೀತಿಯಲ್ಲಿ ಅವತ್ತು ಸಂಘಟನೆಯಲ್ಲಿ ಕಾರ್ಯಕ್ರಮ ಮಾಡಿ ತೋರಿಸಿದೆವು. ಆ ನಂತರ ಹಿರಿಯರಿಗೆ ಹೇಳಿದೆ, ಆ ನಂತರ ಹಿರಿಯರು ಮಾತನಾಡ್ಲಿಕ್ಕೆ ಬಂದದ್ದು ಹೇಗೆ ಬಂದಂತ ಕೇಳಿದ್ರೆ ಸತ್ಯ ಹೆದರಿ ಬಂದದ್ದಲ್ಲ, ನೀನು ಅನಿವಾರ್ಯ ಅಂತ ಹೇಳಿಕೊಂಡು ಬಂದಿರುವುದು ಅಲ್ಲ. ಸಂಘಟನೆಗೆ ಸಮಾಜಕ್ಕೆ ಹೋರಾಟ ಮಾಡಿದವರು ಅನಿವಾರ್ಯ. ಯಾಕಂತ ಹೇಳಿದ್ರೆ ಇವತ್ತು ಹಿಂದುತ್ವ ಗಟ್ಟಿಯಾಗಿದೆ, ಹಿಂದುತ್ವ ಭದ್ರ ಆಗಿದೆ, ಮೋದಿಯವರ ಅಲೆ ಇದೆ. ಇದು ಎರಡಿದ್ದಾಗ ಯಾರೂ ಅನಿವಾರ್ಯರಲ್ಲ, ಯಾರೂ ಅನಿವಾರ್ಯರಲ್ಲ ಅಂತ ಮಾನಸಿಕತೆಗೆ ಏನು ಬಂದಿದೆ, ಅದೇ ಮಾನಸಿಕತೆಯನ್ನು ಸರಿಪಡಿಸುವುದಕ್ಕೋಸ್ಕರ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನೂ ಕೂಡ ಸಂಘಕ್ಕೆ ಇವತ್ತು ಪಕ್ಷಕ್ಕೆ ಅನಿವಾರ್ಯ ಅನ್ನುವಂತಹ ಮಾನಸಿಕತೆ ಇಲ್ಲಿ ಬರಬೇಕಿಲ್ಲಿ. ಹಿಂದುತ್ವದ ಅಲೆ ಇದೆ, ಮೋದಿಯವರ ಅಲೆ ಇದೆ ಅಂತ ಹೇಳಿಕೊಂಡು ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡದೆ, ಕಾರ್ಯಕರ್ತರ ಬಗ್ಗೆ ಗೌರವ ಇಲ್ಲದೆ, ಕಾರ್ಯಕರ್ತ ಅನಿವಾರ್ಯ ಅಲ್ಲ ಅನ್ನುವಂತಹ ಒಂದು ಯೋಚನೆ ಏನಿದೆ, ಈ ಯೋಚನೆ ಬದಲಾವಣೆ ಆಗಬೇಕು ಅಂತ ಹೇಳಿಯೇ ಮತ್ತೆ ನಾನು ರಸ್ತೆಗಿಳಿದಿರುವುದು. ನನ್ನಂಥವನಿಗೆ ಮಾತು ಬಂದ್ರೆ ಸತ್ಯ ನೀನು ಅನಿವಾರ್ಯ ಅಂತ ಹೇಳಿ ಬಂದಿರೋದು ಅಲ್ಲ, ನಿಂಗೆ ಹೆದರಿಯೂ ಬಂದಿರೋದಲ್ಲ ಅಂತ ಮಾತು ಬಂದ್ರೆ ಸಾಮಾನ್ಯ ಕರ್ತನಿಗೆ ಯಾವ ರೀತಿ ಅವನ ಜೊತೆ ವ್ಯವಹಾರ ಆಗಬಹುದು ಅನ್ನೋಂಥ ಯೋಚನೆ ಮನಸ್ಸಲ್ಲಿ ಬಂತು. ನಾನು ಹೇಳಬೇಕಾಯ್ತು, ನಂಗೂ ಅನಿವಾರ್ಯತೆ ಇಲ್ಲ. ಸಮಾಜದ ಕೆಲಸ ಮಾಡುವವರಿಗೆ 100 ದಾರಿಗಳಿದೆ, 100 ವೇದಿಕೆಗಳಿದೆ. ನಂಗೂ ಅನಿವಾರ್ಯ ಇಲ್ಲ. ರಸ್ತೆಯಲ್ಲೇ ಹುಟ್ಟಿದವನು, ರಸ್ತೆಯಲ್ಲೇ ಬೆಳೆದವನು, ರಸ್ತೆಯಲ್ಲೇ ಬದುಕುವವನು. ನಂಗೂ ಬದುಕಲಿಕ್ಕೆ ಗೊತ್ತಿದೆ, ನಾನು ಬದುಕ್ತೇನೆ ಅಂತ ಹೇಳಿದೆ ನಾನು. ಬಹುಶಃ ಅದಕ್ಕೋ ಏನೋ ಯಾವ ಜೀವ ಬೆದರಿಕೆ ಇದೆ, ಅದಕ್ಕೋಸ್ಕರ 16 ವರ್ಷದಿಂದ ಸರ್ಕಾರದಿಂದ ಕೊಟ್ಟಂತಹ ಗನ್ಮ್ಯಾನ್ ಇತ್ತು. ಈ ಗನ್ಮ್ಯಾನ್ ಅನ್ನು ತೆಗೆದ ಮೇಲೂ ಸತ್ಯ ಹೇಗೆ ಬದುಕ್ತಾನೆ ಅಂತ ಯೋಚನೆ ಮಾಡಿಕೊಂಡು ಬೇಸರ ಆಗ್ತದೆ. ಯಾವ ಹಿಂದುತ್ವದ ಹೋರಾಟಕ್ಕೆ ನನಗೆ ಗನ್ಮ್ಯಾನ್ ಬಂತು, ಆ ಗನ್ಮ್ಯಾನ್ ಅನ್ನು ಹಿಂದುತ್ವದ ಸರ್ಕಾರ ಅಂತ ಹೇಳಿಕೊಂಡು ಹೇಳಿದ ಸರ್ಕಾರವೇ. ಎಲ್ಲ ಸರ್ಕಾರಗಳು ಬಂದಿತ್ತು, ಯಾರೂ ತೆಗೆದಿರಲಿಲ್ಲ. ಹಿಂದುತ್ವದ ಸರ್ಕಾರ ಅಂತ ಹೇಳಿಕೊಂಡು ಬಂದ ಸರ್ಕಾರವೇ ಕೊನೆಯ ಕ್ಷಣದಲ್ಲಿ ಅದನ್ನು ವಾಪಸ್ ಪಡಿತಾರೆ. ಸತ್ಯ ಗನ್ಮ್ಯಾನ್ ಇಲ್ಲದೆ ಹೇಗೆ ಬದುಕ್ತಾನೆ ಅಂತ ನೋಡುವ ಅಂತ ಹೇಳಿಕೊಂಡು ಏನೋ ಬಹುಶಃ ಗೊತ್ತಿಲ್ಲ. ಆದರೆ ನಿಮ್ಮಂತಹ ಕಾರ್ಯಕರ್ತರು ಬಂದು ಹೇಳಿದ್ರು, ಸತ್ಯಣ್ಣ ನಾವಿದ್ದೇವೆ, ನೀವು ಅದಕ್ಕೆ ಹೆದರೋದು ಬೇಡ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳಿಕೊಂಡು ಇವತ್ತು ನಾನು ಮನೆಯಿಂದ ಹೊರಡಬೇಕಿದ್ರೆ ಯಾರಾದರೂ ಒಬ್ಬರಿಬ್ಬರು ಕಾರ್ಯಕರ್ತರು ಅವರ ಕೆಲಸವನ್ನು ಬಿಟ್ಟು ನನ್ನ ಜೊತೆ ಬಂದು ನಿಂತ್ಕೊಳ್ತಾರೆ. ಅವರ ಜೀವದ ಬಗ್ಗೆ ಯೋಚನೆ ಮಾಡದೆ. ಯಾಕಂತ ಹೇಳಿದ್ರೆ ಆ ಕಾರ್ಯಕರ್ತರು, ನಿಮ್ಮಂತಹ ಕಾರ್ಯಕರ್ತರಿಂದಾಗಿ ನನ್ನ ಬದುಕಿದವನು ನಾನು ಕೇವಲ ಗನ್ಮೆನ್ ಅನ್ನು ಆಶ್ರಯಪಡಿಸಿಕೊಂಡಲ್ಲ. ಅವತ್ತು ಹೇಳಿದ್ದೆ, ದೇವರನ್ನು ನಂಬಿ ಬದುಕಿದವನು ನಾನು, ನನ್ನ ಜೊತೆ ಯಾರೂ ಇಲ್ಲದಿದ್ರು ದೇವರಿದ್ದಾನೆ. ಹಾಗಾಗಿ ನೀವು ಗನ್ಮೆನ್ ಅನ್ನು ತೆಗೆದರೂ ಕೂಡ ಸತ್ಯ ಬದುಕ್ತಾನೆ. ಆಯುಷು ಇಷ್ಟೇ ಅಂತ ಹೇಳಿ ಬರ್ದಿದ್ರೆ ಮಾತ್ರ ನಾನು ಸಾಯ್ಲಿಕ್ಕೆ ಸಾಧ್ಯ, ಹೊರತು ಅದರಿಂದ ನಾನು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಅವತ್ತು ವಿಶ್ವಾಸ ಮಾತನ್ನು ಹೇಳಿದೆ. ಒಂದೇ ಮಾತು ಹೇಳ್ತಾರೆ, ಸತ್ಯ ಬಾ, ನೀನು ನಮ್ಮ ಜೊತೆ ಕೆಲಸ ಮಾಡಿದವ, ಜವಾಬ್ದಾರಿ ಏನಂತ ಕೇಳಿದ್ರೆ ಉತ್ತರ ಇಲ್ಲ. ಮೊನ್ನೆ ವಿಧಾನಸಭಾ ಚುನಾವಣೆ 2 ದಿವಸ ಹಿಂದೆ ಬಂದ್ರು. 2 ದಿವಸ ಹಿಂದೆ ಬಂದು ಸತ್ಯ ನೀನು ಹಾಗೆ ಹೇಳಿಕೊಡ್ಬೇಕು, ಹೀಗೆ ಹೇಳಿಕೊಡ್ಬೇಕು ಅಂತ ಹೇಳಿಕೊಂಡು ಬಂದ್ರು. ಹೇಳಿದೆ ನಾನು, ಸತ್ಯ ತನ್ನಂತಾನು ಮಾರಾಟ ಮಾಡಿಕೊಂಡವಲ್ಲ. ಒಂದು ವಿಚಾರವನ್ನು ಇಟ್ಟುಕೊಂಡು, ಒಂದು ಕೆಲಸವನ್ನು ಇಟ್ಟುಕೊಂಡು ಯಾವ ಸಮಾಜ ನನ್ನ ಮೇಲೆ ನಂಬಿಕೆ ಇಟ್ಟಿದೆ ಆ ಸಮಾಜಕ್ಕೆ ದ್ರೋಹ ಬಗೆಯುವ ನಾನಲ್ಲ. ಯಾವುದೇ ಆಸೆ ಆಮಿಷ ಕೊಟ್ಟರು ಕೂಡ ಹೇಳಿದ್ರೆ ಅವತ್ತು ಇಡೀ ಪಕ್ಷಕ್ಕೆ ನಿನ್ನ ಬಗ್ಗೆ ಒಳ್ಳೆಯ ಭಾವನೆ ಬರ್ತದೆ, ನಿಂಗೆ ದೊಡ್ಡ ಸ್ಥಾನ ಸಿಗ್ತದೆ, ಸತ್ಯ ಬಾ ಅಂತ ಹೇಳಿದ್ರಮ್ಮ. ಒಂದು ಹೇಳಿಕೆ ಕೊಡು ಅಂತ ಹೇಳಿಕೊಂಡು, ಪರಿಣಾಮ ಏನೇ ಆಗಲಿ ಯಾವುದೇ ಹೇಳಿಕೆ ನಾನು ಕೊಡುವುದಿಲ್ಲ. ಏನು ಬೇಕಾದ್ರೆ ಆಗಲಿ, ನಿಮಗೆ ಸರಿ ಮಾಡಬೇಕನ್ನೋಂಥ ಮನಸ್ಸಿದ್ರೆ
ಚುನಾವಣೆ ಕಳೆದ ತಕ್ಷಣ ಬನ್ನಿ, ಮತ್ತೆ ಸಂಸತ್ತಿನ ಚುನಾವಣೆ ಬರುವಾಗ ಬರಬೇಡಿ ಅಂತ ಹೇಳಿದೆ ನಾನು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಆಗಲಿಲ್ಲ ಅಂತ ಹೇಳಿಕೊಂಡು ಮತ್ತೆ ಗಟ್ಟಿ ಕೂತರು. ಬಾ ದುಡಿ ಅಂತ ಹೇಳೋದು ಮಾತ್ರ ಜವಾಬ್ದಾರಿಗಳಲ್ಲಿ ಮಾತಿರಲಿಲ್ಲ. ಮೊನ್ನೆ ದಿವಸ ಯಾವಾಗ ಜನವರಿ 30ನೇ ತಾರೀಕು ಮತ್ತೆ ನೀವೆಲ್ಲರೂ ಪ್ರಮುಖರು ಸೇರಿದ್ರಿ, ಜಿಲ್ಲೆಯವರು ಒಂದು ಸಂದೇಶವನ್ನು ಕಳಿಸಿಕೊಟ್ರಿ. ಸತ್ಯಣ್ಣ, ಯಾವುದೇ ಕಾರ್ಯಕ್ರಮ ಇಷ್ಟು ಸಮಯ ನೀವು ಹೇಳಿದಾಗೆ ನಾವು ಕೇಳಿದ್ವಿ, ನೀವು ನಮ್ಮನ್ನು ಸುಮ್ಮನೆ ಕುತ್ಕೊಳ್ಳಿಕ್ಕೆ ಹೇಳಿದ್ರಿ, ಪಕ್ಷ ತತ್ವ ಸಿದ್ಧಾಂತ ಇದಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿಕೊಂಡು ಸುಮ್ಮನೆ ಕುತ್ಕೊಳ್ಳಿ ಅಂತ ಹೇಳಿದ್ರಿ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಕುತ್ಕೊಂಡ್ವಿ. ಆದರೆ ಇವತ್ತು ನಾವು ಹೇಳಿದಾಗೆ ನೀವು ಕೇಳಬೇಕು ಅನ್ನೋ ಮಾತನ್ನ ಹೇಳಿದ್ರು. ನಾವು ಹೇಳಿದ ಹಾಗೆ ನೀವು ಕೇಳಬೇಕು. ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ, ನಿಮಗೆ ಸಂಸತ್ತಿಗೆ ಇದಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಬಿಜೆಪಿಯಲ್ಲಿ ಟಿಕೆಟ್ ಕೊಡಬೇಕನ್ನೋದು ಆಗ್ರಹವನ್ನು ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ನೀವು ಹಿಂದೆ ಸರಿಬಾರದು, ನೀವು ಗಟ್ಟಿಯಾಗಿ ನಿಂತ್ಕೊಳ್ಳಿ, ನಿಮ್ಮನ್ನು ಕೊನೆ ತಲುಪಿಸುವ ಜವಾಬ್ದಾರಿ ನಮ್ದು ಅಂತ ಹೇಳಿಕೊಂಡು ಎಲ್ಲ ಕಾರ್ಯಕರ್ತರು ಏನು ಮಾತನ್ನ ಹೇಳಿದ್ರಿ. ಯಾವಾಗ ಈ ಸಂದೇಶ ಹೋಯ್ತು, ಅದರ ಮರು ದಿವಸ ಫೋನ್ ಬರ್ತದೆ. ಸತ್ಯ, ನಿಮಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಡೋ ಯೋಚನೆ ಆಗಿದೆ ಅಂತ ಹೇಳಿಕೊಂಡು. ಏನು ಅಂತ ಕೇಳಿದೆ ನಾನು. ಜಿಲ್ಲೆಯ ಉಪಾಧ್ಯಕ್ಷ ಅಂತ ಹೇಳ್ತಾರೆ. ಇವತ್ತು ಜಿಲ್ಲೆಯ ಉಪಾಧ್ಯಕ್ಷರು ಯಾರೆಲ್ಲ ಇದ್ದಾರೆ ಅಂತ ಗೊತ್ತಿರಬೇಕಲ್ಲ ತಮ್ಗೆಲ್ರಿಗೂ. ಅವರ ಜೊತೆ ನನ್ನನ್ನು ಹೋಲಿಕೆ ಮಾಡೋದು ಸರಿಯೋ ತಪ್ಪೋ? ಇದು ನೀವೇ ಹೇಳಿ. ಅದೇ ಮಾತನ್ನು ಕೇಳಿದೆ ನಾನು. ಯಾರ ಜೊತೆ ಹೋಲಿಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ನಾನು. ಅಲ್ಲಿಗೆ ಫೋನ್ ಕಟ್ ಆಯಿತು. ಅವತ್ತು ಬೆಳಿಗ್ಗೆ ನಾನು ಈ ಭಾಗದ ನಮ್ಮೆಲ್ಲರೂ ಹಿರಿಯರು, ಎಲ್ಲ ಹೋರಾಟಗಳಿಗೆ ಮಾರ್ಗದರ್ಶನ ಮಾಡಿದವರು, ಅನೇಕ ಹೋರಾಟ ಜವಾಬ್ದಾರಿಯನ್ನು ತೆಗೆದುಕೊಂಡವರು, ನಾವೆಲ್ಲ ಹೋರಾಟ ಮಾಡಬೇಕಿದ್ರೆ ನಮ್ಗೆಲ್ಲರಿಗೂ ಗುರುಗಳಾಗಿದ್ದವರು ಅಂತ ಡಾಕ್ಟರ್ ಹತ್ರ ಹೋಗಿದ್ದೆ, ಕಲ್ಲಡ್ಕ ಪ್ರಭಾಕರ್ ಭಟ್ರ ಹತ್ರ. ಯಾವಾಗ ಅವರ ಜೊತೆ ಮಾತುಕತೆ ಆಡಿದ್ದು ಫೋಟೋಗಳು ವೈರಲ್ ಆಯಿತು, ಅವತ್ತೊಂದು ಮದುವೆ ಕಾರ್ಯಕ್ರಮ ಇತ್ತು. ರಾತ್ರಿ ಎಷ್ಟು ಹೊತ್ತಾದರೂ ಬರಬೇಕು, ಸಿಗಬೇಕು ಅಂತ ಹೇಳಿದ್ರು. ರಾತ್ರಿ 10:30 ಗಂಟೆಗೆ ಹೋದೆ ನಾನು. ಕಾದು ಕೂತ್ಕೊಂಡಿದ್ರು. ನೀನು ಅನಿವಾರ್ಯ ಅಲ್ಲ ಅಂತ ಹೇಳಿದವರು, ಹೆದರಿಯೂ ಬಂದಿರೋದಲ್ಲ ಅಂತ ಹೇಳಿದಂತಹ ವ್ಯಕ್ತಿಯೇ ರಾತ್ರಿ 10:30 ಗಂಟೆ ತನಕ ನಾನು ಬರುವುದಕ್ಕೋಸ್ಕರ ಕಾದು ಕೂತ್ಕೊಂಡಿದ್ರು. ಆ ಶ್ರೇಯಸ್ಸು ಯಾರಿಗಾದ್ರೂ ಸಲ್ಲದು. ಯಾರಿಗೆ ಅಂತ ಕೇಳಿದ್ರೆ ಅದು ಮತ್ತೆ ನಿಮ್ಗೆ ಕಾರ್ಯಕರ್ತರಿಗೆ, ನೀವು ನನ್ನ ಜೊತೆ ನಿಂತ್ಕೊಳ್ಳೋದಕ್ಕೋಸ್ಕರ. ಬೇಡಿಕೆ ಏನು ಅಂತ ಕೇಳಿದ್ರು. ನಾನೇ ಹೇಳಿದೆ, ಬೇಡಿಕೆ ಇಡಬಾರ್ದು ಅಂತ ಹೇಳಿದವ್ರು ನೀವೇ ತಾನೆ, ಇವತ್ತ್ಯಾಕೆ ಬೇಡಿಕೆ ಯಾವುದು ಅಂತ ಕೇಳ್ತೀರಿ ಅಂತ ಹೇಳಿದೆ ನಾನು. ಮತ್ತೆ ಹೇಳಿದೆ, ನಂದು ಮಾತ್ರ ಅಲ್ಲ, ಕಾರ್ಯಕರ್ತರ ಎಲ್ಲರ ಬೇಡಿಕೆ ಏನು ಅಂತ ಕೇಳಿದ್ರೆ, ಈ ಸರಿ ಸಂಸತ್ತಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ನನಗೇ ಕೊಡಬೇಕು. ಇದು ಹಕ್ಕಿನಿಂದ ಕೇಳ್ತಾ ಇದ್ದೇನೆ. 15 ವರ್ಷದ ಹಿಂದೆ ನಂದೇ ಆದದ್ದ ಸೀಟು. 94ನೇ ಇಸವಿಯಲ್ಲಿ ಹುಬ್ಬಳ್ಳಿಯ ಘಟನೆ ನಡೆದ ನಂತರ ಅವತ್ತು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇತ್ತು. ಅವತ್ತು ನಾನಾಗಿ ಬಿಟ್ಟುಕೊಟ್ಟು ಕುಂಬ್ಳೆ ಸುಂದರರಾಯರನ್ನು ಕರ್ಕೊಂಡು ಬಂದಲ್ಲಿ ನಿಲ್ಲಿಸಿಬಿಟ್ಟು ಅವರನ್ನು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ನಾನು 1 ತಿಂಗಳ ಕಾಲ ಕೆಲಸ ಮಾಡಿ, ನಾವೆಲ್ಲ ಕೆಲಸ ಮಾಡಿ ಅವರನ್ನು ಗೆಲ್ಲಿಸಿಕೊಟ್ಟು ನಾವು ಅವತ್ತು ಬಿಟ್ಟುಕೊಟ್ಟಿದ್ದೆ. ನಾನು 15 ವರ್ಷಗಳ ಹಿಂದೆ ಸಂಸತ್ತಿನ ಸ್ಥಾನ ನನಗೆ ಸಿಗಬೇಕಾಗಿತ್ತು. ಅವತ್ತು ಕಸಿದುಕೊಂಡೆ ನನ್ನ ಕೈಯಿಂದ. ಅದು ನನ್ನ ಹಕ್ಕು. ಅದು ಮತ್ತು ನಾನು ಕೆಲಸ ಮಾಡಿದ ಇದರ ನೆಲೆಯ ಮೇಲೆ ಕೇಳ್ತಾ ಇದ್ದೇನೆ, ಅದರ ಮೇಲೆ ಕೇಳ್ತಾ ಇದ್ದೇನೆ, ಅದರ ಮೇಲೆ ಕೂಡ ಅದನ್ನು ನನಗೆ ಕೊಡಿ ಅಂತ ಕೇಳ್ತಾ ಇದ್ದೇನೆ. ಬೇಡಿಕೆ ಇಡಬಾರ್ದು ಅಂತ ಹೇಳಿದ್ರೆ ಮತ್ತೆ ನಾನು ಹೇಳೋದು ಒಂದೇ ಮಾತು, 37 ವರ್ಷದ ನನ್ನ ಜೀವನಕ್ಕೆ ನೀವೇನು ಬೆಲೆ ಕಟ್ತೀರಿ, ಆ ಬೆಲೆಯನ್ನು ಕಟ್ಟಿ ನನಗೆ ಜವಾಬ್ದಾರಿ ಇತ್ತು, ನೀವು ಯೋಚನೆ ಮಾಡಿ ಅಂತ ಹೇಳಿದೆ ನಾನು. 2 ದಿವಸ ಬಿಟ್ಟು ಮತ್ತೆ ಫೋನ್ ಬರ್ತದೆ, ಬೆಂಗಳೂರಿಗೆ ಬರ್ಬೋದಾ, ಮಾತನಾಡ್ಲಿಕ್ಕಿದೆ ಅಂತ ಹೇಳಿಕೊಂಡು. ಏನು ಅಂತ ಹೇಳಿದೆ, ಬರುವುದಿಲ್ಲ ಅಂತ ಹೇಳಿದೆ ನಾನು. ಕೊನೆಗೆ ಹೇಳ್ತಾರೆ, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಅಂತ ಹೇಳಿಕೊಂಡು. ಕೆಲವರಿಗೆ ರಾಜ್ಯ ಜವಾಬ್ದಾರಿ ಅಂತ ಹೇಳಿ ದೊಡ್ಡದು ಅಂತ ಅನಿಸ್ಬೋದು.
ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಅಂತ ಕೇಳಿದರೆ ಏನು ಅಂತ ಕೇಳಿದರೆ 2 ತಿಂಗಳಿಗೋ 4 ತಿಂಗಳಿಗೋ ಆಗುವಂಥ ಸಭೆ ಏನಿದೆ ಆ ಸಭೆಯಲ್ಲಿ ಹೋಗಬೇಕು, ಅವಕಾಶ ಸಿಕ್ಕಿದ್ರೆ ಮಾತನಾಡಬೇಕು. ಆ ಮಾತಿಗೆ ಬೆಲೆ ಎಷ್ಟು ಬರ್ತದೆ ಸಿಗ್ತಾ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಅಲ್ಲಿ ಸಿಗುವಂಥ ಟೀ ಕಾಫಿಯನ್ನು ಕುಡಿದುಕೊಂಡು ಊಟ ಮುಗಿಸ್ಕೊಂಡು ಬರಬೇಕು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸಾಕಾದು ಅಂತ ಕೇಳಿದೆ ನಾನು. ಮತ್ತೆ ಫೋನ್ ಕರೆ ಕಟ್ಟಾಗ್ತದೆ. ಅವತ್ತಿನಿಂದ ಇವತ್ತಿನ ತನಕ ಮತ್ತೆ ಫೋನ್ ಕರೆಗಳು ಬಂದಿಲ್ಲ. ಒಂದೇ ಮಾತನ್ನು ಅವತ್ತು ಹೇಳಿದೆ ನಾನು. ಕೊನೆಗೆ ಎಲ್ಲ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ, ಇನ್ನು ಯಾವುದೇ ಕಾರಣಕ್ಕೆ ಜವಾಬ್ದಾರಿ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಬೇಡಿ. ಇನ್ನು ಏನೇ ಇದ್ರೂ ಕೂಡ ಸಂಸದ ಸ್ಥಾನ ಸಿಗಬೇಕು, ಅದು ಸಿಗಲೇಬೇಕು, ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿಕೊಂಡು ಅದರ ಮುಖಾಂತರ ಇವತ್ತು ಜನಾಗ್ರಹ ಸಮಾವೇಶ ಎಲ್ಲ ಶಾಸಕ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆಯನ್ನು ಮಾಡಿಕೊಂಡು ಇವತ್ತು ಜಿಲ್ಲೆಯ ಜನಾಗ್ರಹ ಸಮಾವೇಶವನ್ನು ಕೊಟ್ಟರು. ನಾನು ತಮ್ಮೆಲ್ಲರ ಮುಂದೆ ಕೇಳೋದಿಷ್ಟೇ, ನಾನು ಸತ್ಯ ಮಾಡಿರುವ ತಪ್ಪಾದ್ರೂ ಏನು? ಸತ್ಯ ಮಾಡಿರುವ ತಪ್ಪಾದ್ರೂ ಏನು? 11ನೇ ವರ್ಷದಲ್ಲಿ ಸಂಘದ ಶಾಖೆಗೆ ಸೇರಿಕೊಂಡು 17ನೇ ವರ್ಷಕ್ಕೆ ದ್ವಿತೀಯ ವರ್ಷ ಸಂಘ ಶಿಕ್ಷಣವನ್ನು ಮುಗಿಸಿಕೊಂಡು 21ನೇ ವರ್ಷಕ್ಕೆ ಜಾಗರಣ ವೇದಿಕೆ ಜವಾಬ್ದಾರಿ ತಗೊಂಡು 22ನೇ ವರ್ಷದ ಪ್ರಾಯಕ್ಕೆ ಅಯೋಧ್ಯೆಗೆ ಹೋಗಿ 23ನೇ ವರ್ಷದಲ್ಲಿ ಪ್ರಾಯದಲ್ಲಿ ಲವ್ ಜಿಹಾದ್ ವಿರುದ್ಧ ಹೋರಾಟ ಮಾಡಿಕೊಂಡು 24 ವರ್ಷದ ಪ್ರಾಯದಲ್ಲಿ ಹುಬ್ಬಳ್ಳಿಯಲ್ಲಿ ಆ ಏಟು ತಿಂದುಕೊಂಡು 98ರಲ್ಲಿ 4 ತಿಂಗಳ ಕಾಲ ಜೈಲಲ್ಲಿದ್ದುಕೊಂಡು ಸಮಾಜದ ಹೋರಾಟಕ್ಕೋಸ್ಕರ ಕಾರ್ಯಕರ್ತರಿಗೋಸ್ಕರ ನಿಂತುಕೊಂಡು ಮನೆಯನ್ನು ಬಿಟ್ಟು ಮದುವೆ ಆದ ಮೇಲೆ ಕೂಡ ತಿಂಗಳಿಗೆ 10 ರಿಂದ 15 ದಿವಸ ಪೂರ್ಣಾವಧಿ ಕಾರ್ಯಕರ್ತನ ಹಾಗೆ ಈ ಸಂಘಟನೆಗೋಸ್ಕರ ಸಮಾಜಕ್ಕೋಸ್ಕರ ಇದರಲ್ಲಿ ರಾಜ್ಯದಲ್ಲಿ ತಿರುಗಾಡಿದ ತಪ್ಪ ನಾನು? ಮನೆ ವ್ಯವಹಾರ ಮನೆಯವರು ಇದೆಲ್ಲವನ್ನು ಪಕ್ಕಕ್ಕಿಟ್ಟುಕೊಂಡು ಮೊದಲನೇ ಸಮಾಜ ಅಂತ ಹೇಳಿಕೊಂಡು ಈ ಸಮಾಜಕ್ಕೋಸ್ಕರ ನನ್ನ ಜೀವನವನ್ನು ಮುಡಿಪಾಗಿಟ್ಟದ್ದು ನನ್ನ ತಪ್ಪ ನಂದು? ಸಂಘದ ಶಿಸ್ತು ಅಂತ ಹೇಳಿಕೊಂಡು ಅದಕ್ಕೆ ಬದ್ಧನಾಗಿದ್ದುಕೊಂಡು ಅದಕ್ಕೆ ಒಂದೇ ಒಂದು ಕಡೆ ಚ್ಯುತಿ ಬರದ ಹಾಗೆ ನಡ್ಕೊಂಡದ್ದು ಅದು ನನ್ನ ತಪ್ಪ ನಂದು? ಗನ್ಮೆನ್ನ ವ್ಯವಸ್ಥೆ ಬಂದ ಮೇಲೆ ಕೂಡ ಬಸ್ಸಲ್ಲಿ ಆಗೋದಿಲ್ಲ, ಬೈಕಲ್ಲಿ ಆಗೋದಿಲ್ಲ, ಕಾರೇ ಬೇಕು ಅನ್ನುವಂಥ ಸ್ಥಿತಿ ಬಂದಾಗ ಕೂಡ ಅದಕ್ಕೋಸ್ಕರ ಕಾರು ಖರೀದಿ ಮಾಡಿ ಡ್ರೈವರ್ ಇಟ್ಟುಕೊಂಡು ತಿರುಗಾಡಬೇಕು, ನಾನು ಡ್ರೈವ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದಾಗ ಕೂಡ ಸಂಬಳ ಕೊಟ್ಟು ಡ್ರೈವರನ್ನು ಇಟ್ಟುಕೊಂಡು ಒಂದೇ ₹1 ಆ ಕಾಲದಲ್ಲೂ ಕೂಡ ಸಂಘಟನೆಯಿಂದ ತೆಗೆದುಕೊಳ್ಳದೆ ನಾನು ದುಡಿದ ಹಣವನ್ನೇ ಮತ್ತೆ ಅದಕ್ಕೆ ತಿರುಗಾಟಕ್ಕೆ ಹಾಕಿಕೊಂಡು ಸಾಲದಲ್ಲಿ ಇವತ್ತು ಅದಕ್ಕೋಸ್ಕರ ಅದರಿಂದಾಗಿ ಇವತ್ತು ನಾನು ಸಾಲದಲ್ಲಿ ಮುಳುಗಿರೋದು ಅದು ನಂದು ತಪ್ಪ? ಅದು ನಾನು ಮಾಡಿರೋ ತಪ್ಪಾದ್ರೂ ಏನು ಇವತ್ತು? ಇದನ್ನಾದ್ರೂ ಹೇಳಬೇಕಲ್ಲ. ಆ ಯಾವುದೇ ಮಾತುಗಳಿಗೆ ಯಾವುದೇ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಕೊಡದೆ ಸತ್ಯನ ಹತ್ರ ಮಾತನಾಡ್ಲಿಕ್ಕೆ ಹೋದ್ರೆ ಸತ್ಯ ಬೈತಾನೆ. ನಾನು ಎತ್ತುವ ಪ್ರಶ್ನೆಗಳಿಗೆ ಕೊಡ್ಲಿಕ್ಕೆ ಉತ್ತರ ಇಲ್ಲ, ಅದಕ್ಕೆ ಒಂದೇ ಒಂದು ಮಾತು ಸತ್ಯ ಬೈತಾನೆ. ಅರೆ ಮೊನ್ನೆ ಒಂದು ಸಮಾಧಾನ ಆಯಿತು. ಇಷ್ಟೆಲ್ಲ ಆದಮೇಲೆ ಸಂಘದ ಹಿರಿಯರ ಹತ್ರ ಒಬ್ಬರನ್ನು ಭೇಟಿಗಾಗಿ ಹೋಗಿದ್ದೆ ನಾನು. ಯಾವ ಕಾರ್ಯಾಲಯದಲ್ಲಿ 94ನೇ ಇಸವಿ ನವೆಂಬರ್ನಿಂದ 95 ಏಪ್ರಿಲ್ನ ತನಕ 6 ತಿಂಗಳ ಕಾಲ ಯಾವ ಕಾರ್ಯಾಲಯದಲ್ಲಿ ನನ್ನ ಅಲ್ಲಿ ವಾಸ ಮಾಡಿಕೊಂಡಿದ್ದೆ ಪೂರ್ಣಾವಧಿಯಾಗಿ. ಟೈಫಾಯ್ಡ್ನಿಂದಾಗಿ ಅನಿವಾರ್ಯ ವಾಪಸ್ ಬಂದ ಮೇಲೆ ಮತ್ತೆ ಉಡುಪಿಯಲ್ಲಿ ನನ್ನ ಚಟುವಟಿಕೆ ಪ್ರಾರಂಭ ಆಯ್ತು. ಆ ಕಾರ್ಯಾಲಯಕ್ಕೆ ಹೋಗಿದ್ದೆ, ಹಿರಿಯರೊಬ್ಬರ ಭೇಟಿ ಆಯಿತು. ಎಲ್ಲ ಮಾತುಕತೆ ಆದಮೇಲೆ ಒಂದು ಮಾತನ್ನು ಹೇಳಿದರು. ಸತ್ಯ ಎಲ್ಲರೂ ಸೇರಿಕೊಂಡು ಒಬ್ಬ ಮನುಷ್ಯನನ್ನು ಗೋಡೆಗೆ ದೂಡಿಟ್ಟಾಗ ಶಕ್ತಿ ಇದ್ದವನು ಅದಕ್ಕೆ ವಾಪಸ್ ಉತ್ತರವನ್ನು ಕೊಡ್ತಾನೆ, ಅದಕ್ಕೆ ರಿಯಾಕ್ಷನ್ ತೋರಿಸ್ತಾನೆ. ಅದು ಬಿಟ್ಟು ನೀನೇನೂ ಮಾಡಿಲ್ಲ ಅಂತ ಹೇಳಿಕೊಂಡು ಅವತ್ತು ನೆಮ್ಮದಿ ಆಯಿತು. ಯಾಕಂದ್ರೆ ಒಂದಷ್ಟು ಕಡೆ ನಾನು ಮಾತನಾಡಿದ್ದೇನೆ, ಇಲ್ಲ ಅಂತ ಹೇಳುವುದಿಲ್ಲ. ಅನಿವಾರ್ಯವಾಗಿ ಕಳೆದ 6 ವರ್ಷಗಳ ಅದಕ್ಕಿಂತ ಹಿಂದೆ ಯಾವತ್ತೂ ನಾನು ಮಾತಾಡಿಲ್ಲ. ಅನಿವಾರ್ಯವಾಗಿ ಕಳೆದ 6 ವರ್ಷಗಳಲ್ಲಿ ಮನಸ್ಸಿಗೆ ತುಂಬ ನೋವಾದಾಗ, ತುಂಬ ಬೇಸರ ಆದಾಗ, ಇಲ್ಲಿ ವ್ಯವಸ್ಥೆಗಳು ದಾರಿ ತಪ್ಪಿ ಹೋಗ್ತಾ ಇದೆ ಅಂತ ಅನಿಸಿದಾಗ ಇದನ್ನು ಸರಿ ಮಾಡಬೇಕನ್ನೋ ದೃಷ್ಟಿಯಿಂದ ಒಂದಷ್ಟು ಮಾತುಗಳನ್ನು ಆಡಿದ್ದೇನೆ, ಇಲ್ಲ ಅಂತಲೂ ಹೇಳುವುದಿಲ್ಲ. ಆದರೆ ಸತ್ಯ ಮಾತು ತಪ್ಪಲ್ಲ. ಪರಿಸ್ಥಿತಿ ಬಂದಾಗ ಎಲ್ಲರೂ ಗೋಡೆಗೆ ತಳ್ಳಿಟ್ಟಾಗ ನಿನ್ನ ಬಾಯಿಂದ ಅದು ಮಾತು ಬಂದಿರಬಹುದು. ನಿನ್ನ ಜೀವನ 4 ಘಟನೆಯಿಂದ ನಿನ್ನ ಜೀವನವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವ್ಯವಸ್ಥೆಯ ಒಳಗಡೆ ಹಿಮಾಲಯದಷ್ಟು ಅನ್ಯಾಯ ಮಾಡಿದವರು, ಪಾಪ ಮಾಡಿದವರು, ತೊಂದರೆ ಮಾಡಿದವರು ಇವರು ಇವತ್ತು ಪಕ್ಷದ ಒಳಗಡೆ ಇದ್ದಾರೆ. ಅನಿವಾರ್ಯ ಅಂತ ಹೇಳಿಕೊಂಡು ಅವರನ್ನು ನಾವು ಸಂಭಾಳಿಸಿಕೊಂಡು ಹೋಗ್ತಾ ಇದ್ದೀವಿ. ಅವರ ಮುಂದೆ ನೋಡಿ ಸಣ್ಣ ಗುಲಗುಂದಿಯಷ್ಟು ಮಾತ್ರ ನಿಂದಿರುವಂಥದ್ದು
ನಿನ್ನ ಜೀವನವನ್ನು ಅದರಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ. ನಿಂಗೆ ಯಾವ ಸ್ಥಾನಮಾನ ಕೊಡಬೇಕು, ಯಾವ ಅವಕಾಶವನ್ನು ಕೊಡಬೇಕು ಅಂತ ಹೇಳಿಕೊಂಡು ಕೂಡ ಆ 4 ಘಟನೆಯಿಂದ ನಿನ್ನನ್ನು ಅಳಿಲಿಕ್ಕೆ, ಅದರಿಂದ ಸ್ಥಾನಮಾನ ಅಳಿಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಜೀವನವನ್ನು ಅವಲೋಕನ ಮಾಡಿ ಅಳಿಬೇಕು. ಈ ಮಾತನ್ನು ಸಂಬಂಧಪಟ್ಟವರಿಗೆ ಹೇಳಿದೆ ಅನ್ನೋಂಥ ಯಾವ ಮಾತನ್ನು ಹೇಳಿದ್ರು ಆ ನಂತರ ಮತ್ತಷ್ಟು ವಿಶ್ವಾಸ ಬಂತು. ಅದರ ಜೊತೆಯಲ್ಲಿ ಯಾವ ಪ್ರೀತಿಯನ್ನು ನೀವು ತೋರಿಸಿದ್ರಿ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಜೊತೆ ನಿಂತುಕೊಂಡು ಯಾವ ಪ್ರೀತಿಯನ್ನು ನನಗೆ ತೋರಿಸಿದ್ರಿ, ಯಾವ ನೈತಿಕ ಬಲವನ್ನು ನನಗೆ ಕೊಟ್ರಿ, ಅದು ಮತ್ತಷ್ಟು ನನ್ನ ಶಕ್ತಿಯನ್ನು ಮತ್ತಷ್ಟು ದುಪ್ಪಟ್ಟು ಮಾಡಿತು, 100 ಪಟ್ಟು ಮಾಡಿತು. ಹಾಗೆ ಇವತ್ತು ಹೇಳ್ತಾ ಇದ್ದೇನೆ, ಸತ್ಯಜಿತ್ ಭಾವನಾತ್ಮಕ ಜೀವಿ ಹೌದು, ಆಗಿರಬಹುದು. ಆದರೆ ಇವತ್ತು ಅದೆಲ್ಲವನ್ನು ತಡ್ಕೊಂಡು ಕಾರ್ಯಕರ್ತರಿಗೋಸ್ಕರ ನೀವು ಯಾವ ಮಾತನ್ನು ನನಗೆ ಹೇಳಿದ್ದೀರಿ, ನಿಮ್ಮ ಜೊತೆ ನಿಲ್ಲಬೇಕು ಅಂತ ಹೇಳಿಕೊಂಡು ಯಾವ ಹಂತದವರೆಗೆ ಕೂಡ ನೀವು ಹೇಳೋದಕ್ಕೆ ನಾನು ಬದ್ಧನಾಗಿ ಇರಲಿಕ್ಕೆ ಸಿದ್ಧ ಇದ್ದೇನೆ. ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ನಿಮ್ಮೆಲ್ಲರ ಕಾರ್ಯಕರ್ತರು ಹಾಕಿದ್ದು ನನಗೋಸ್ಕರ ಕೇಳೋದಲ್ಲ, ಸತ್ಯನಿಗೆ ಸಿಗುವ MP ಸೀಟ್ ಅಲ್ಲ ಇದು, ಕಾರ್ಯಕರ್ತರಿಗೋಸ್ಕರ ಸಿಗುವಂತ MP ಸೀಟ್ ಇದು. ಪ್ರತಿಯೊಬ್ಬ ಕಾರ್ಯಕರ್ತ ನಾಳೆ ಸಂಸದ ಆಗ್ತಾನೆ. ಅದರಲ್ಲೂ ನಾನು ಮಾತನ್ನು ಹೇಳಿದ್ದೇನೆ, ನನಗೆ 2 ಅವಧಿ ಸಾಕು, 2 ಅವಧಿ ಸಾಕು. ನೀವು ಅವಕಾಶ ಕೊಟ್ರೆ, ಸಂಸತ್ತಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ರೆ, ಆ ನಂತರ ನೀವು ಅನುಮತಿ ಕೊಟ್ರೆ, ಮರು ದಿವಸ 24 ಗಂಟೆಯ ಒಳಗಡೆ ನಾನು ಪತ್ರಿಕಾಗೋಷ್ಠಿ ಕರೆದು ಹೇಳ್ತೇನೆ. ಬೇರೆಯವರ ಹಾಗೆ ಜೀವನ ಪೂರ್ತಿ ನಂಗೆ ಅವಕಾಶ ಬೇಡ, ನಂಗೆ 2 ಅವಧಿ ಸಾಕು. ನಂಗೆ 3ನೇ ಅವಧಿಗೆ ಮತ್ತೊಬ್ಬರನ್ನು ನೀವು ಅವತ್ತೇ ಹುಡುಕಿ ನೀವು ಯಾಕಂತ ಹೇಳಿದ್ರೆ ಇಲ್ಲಿ ಸಂಘ ಗೆಲ್ಲುವಂಥದ್ದು, ಇಲ್ಲಿ ಕಾರ್ಯಕರ್ತ ಗೆಲ್ಲುವಂಥದ್ದು, ಕಾರ್ಯಕರ್ತರು ಕಟ್ಟಿರುವ ಪಕ್ಷ ಇದು. ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಗ್ರಾಮ ಪಂಚಾಯತ್ನಿಂದ ಹಿಡಿದು ಸಂಸದನ ಸ್ಥಾನ ತನಕ ಅವಕಾಶಗಳು ಸಿಗಬೇಕು. ಅದು ಸಿಗಬೇಕಿದ್ರೆ ಪ್ರತಿಯೊಂದು ಹಂತದಲ್ಲಿ ಯಾರೇ ಚುನಾವಣೆಗೆ ನಿಂತರೂ ಕೂಡ 2, ಅನಿವಾರ್ಯವಾದರೆ 3, ಅದಕ್ಕಿಂತ ಹೆಚ್ಚಿನ ಅವಕಾಶ ಯಾರಿಗೂ ಕೊಡಬಾರ್ದು. ಹೆಚ್ಚಿನ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು. ನನ್ನಿಂದಲೇ ಪ್ರಾರಂಭ ಮಾಡಿ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿದೆ ನಾನು. ನೀವು ಯಾವುದೆಲ್ಲ ಕೇಳ್ತೀರಿ, ಯಾವನ್ನು ಹೇಳ್ತೀರಿ, ಅದಕ್ಕೆ ಬದ್ಧನಾಗಿದ್ದುಕೊಂಡು ಒಟ್ಟು ಪರಿವಾರಕ್ಕೆ ಯಾವುದೇ ರೀತಿ ಧಕ್ಕೆ ಬರದ ಹಾಗೆ, ಯಾವುದೇ ರೀತಿ ಕಪ್ಪು ಚುಕ್ಕೆ ಬರದ ಹಾಗೆ, ಹಿರಿಯರು ನೀವು ಒಂದ್ಸರಿ ಅಡ್ಜಸ್ಟ್ಮೆಂಟ್ ಇರಬೇಕು, ಒಂದಷ್ಟು ಫ್ಲೆಕ್ಸಿಬಲ್ ಇರಬೇಕು ಅಂತ ಹೇಳಿದ್ರು. ಮತ್ತೆ ನೆನಪಾಡಿಕೊಟ್ಟೆ, ಸತ್ಯ ಜೀವನದಲ್ಲಿ ಅನಿವಾರ್ಯ ಆದರೆ 25% ಮಾತ್ರ ಫ್ಲೆಕ್ಸಿಬಲ್ ಆಗ್ತಾನೆ, 75% ಒಳ ಒಪ್ಪಂದದ ರಾಜಕೀಯ ಮಾಡೋದಿಲ್ಲ. ಅದನ್ನು ನೆನಪು ಮಾಡಿಕೊಡ್ತೇನೆ. ಆ ರೀತಿ ನಿಮ್ಗೆ ಮತ್ತೊಬ್ಬ VS ಆಚಾರ್ಯ ಹಾಗೆ, ಹೇಗೆ VS ಆಚಾರ್ಯ ಇದ್ರು, ಹೇಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿದ್ರು, ಯಾವ ಚಿಂತನೆ ದೀನದಯಾಳ್ ಉಪಾಧ್ಯಾಯರು ಇತ್ತು, ಯಾವ ಆಧಾರದ ಮೇಲೆ ವಾಜಪೇಯಿ ಅವರ ಜೀವನ ಇತ್ತು, ರಾಜಕೀಯ ಜೀವನ ಇತ್ತು, ಅದೇ ರೀತಿ ಬದುಕು ತೋರಿಸಲು ವಿಶ್ವಾಸ ಇದೆ. ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂತ ಹೇಳಿಕೊಂಡು ಎಲ್ಲರ ಹಿರಿಯರ ಮಾತಿಗೆ ಹೇಳಿಕೊಂಡು ಬಂದಿದ್ದೀನಿ. ಆ ಮಾತು ನಿಮ್ಮೆಲ್ಲರ ಕಾರ್ಯಕರ್ತರ ಮುಂದೆ ಹೇಳ್ತೇನೆ, ನಿಮಗೂ ಆ ಮಾತನ್ನು ಕೊಡ್ತೇನೆ. ಸತ್ಯ ಯಾವತ್ತೂ ನೀವು ಇಟ್ಟಂತಹ ನಂಬಿಕೆಗೆ ಯಾವತ್ತೂ ದ್ರೋಹ ಎಸಗುವನಲ್ಲ, ನೀವು ಇಟ್ಟಂತಹ ಪ್ರೀತಿಗೆ ಯಾವತ್ತೂ ಮೋಸ ಮಾಡುವನಲ್ಲ, ನೀವು ಇಟ್ಟಂತಹ ವಿಶ್ವಾಸಕ್ಕೆ ಯಾವತ್ತೂ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲ ಅಂತ ಆ ಮಾತನ್ನು ಹೇಳ್ತಾ, ನನ್ನ ಮೇಲೆ ಪ್ರೀತಿ ಇಟ್ಟು ವಿಶ್ವಾಸ ಇಟ್ಟು ಇಷ್ಟು ಹೊತ್ತಾದ್ರೂ ನನ್ನ ಜೊತೆ ಬಂದು ನಿಂತ್ಕೊಂಡಿರುವಂತಹ ತಮ್ಗೆಲ್ರಿಗೂ ಮತ್ತೊಮ್ಮೆ ನನ್ನ ಹೃದಯಾಂತರಾಳದ ಧನ್ಯವಾದ ತಿಳಿಸ್ತಾ ನನ್ನ ಮಾತು ವಿರಾಮವನ್ನು ಹೇಳ್ತೇನೆ. ಜೈ ಶ್ರೀರಾಮ್.